ಮೊನ್ನೆ ಸಿ ಟಿ ರವಿಯವರು ಮಾತಾಡೋ ಬರದಲ್ಲಿ ಮುಲ್ಲಾ ಎದೆ ಸೀಳಿದ್ರೆ 4 ಅಕ್ಷರ ಇಲ್ಲ ಅಂತೇಳಿ ಹೇಳಿರೋದು ಈಗ ಭಾಳ ಚರ್ಚೆ ಕಾರಣವಾಗಿದೆ. ವಿವಾದಾತ್ಮಕ ಹೇಳಿಕೆ ಸಿ ಟಿ ರವಿಯವರು ಹೇಳಿರುವಂಥ ಈ ಹೇಳಿಕೆ ಇಂದು ವಿಚಾರಣೆಗೆ ಬರುವಂತೆ ಪೊಲೀಸರು ನೋಟಿಸನ್ನು ಕೊಟ್ಟಿದ್ದಾರೆ. 7 ದಿನಗಳ ಕಾಲಾವಕಾಶವನ್ನು ಬಿಜೆಪಿ MLC ಸಿ ಟಿ ರವಿಯವರು ಕೇಳಿದ್ದಾರೆ. ವಕೀಲರ ಮೂಲಕ ಸಮಯ ಕೇಳಿದ್ದಾರೆ. ಸಿ ಟಿ ರವಿ ಪತ್ರದ ಮೂಲಕ ಸಮಯ ಕೇಳಿದ್ದಾರೆ. MLC ಸಿ ಟಿ ರವಿ ಚಿಕ್ಕಮಗಳೂರು ಪೊಲೀಸರಿಂದ ಸಿ ಟಿ ರವಿಗೆ ನೋಟಿಸನ್ನು ಕೊಡಲಾಗಿದೆ. ನೋಟಿಸನ್ನು ಕೊಡೋದಕ್ಕೆ ಬಂದಾಗ ಅದನ್ನು ಅವರು ನಿರಾಕರಿಸಿದ್ರು ಸಿ ಟಿ ರವಿ. ನಿನ್ನೆ ಎಲ್ಲ ದೊಡ್ಡ ಸುದ್ದಿ ಆಗಿತ್ತದು. 7 ದಿನಗಳ ಕಾಲಾವಕಾಶವನ್ನು ಕೇಳಿದ್ದಾರೆ ಅನ್ನೋ ಮಾಹಿತಿ ಇದೆ. ವಿಚಾರಣೆಗೆ ಬರ್ತೀನಿ, 7 ದಿನ ಕಾಲಾವಕಾಶ ಬೇಕು ಅಂತೇಳಿ ಕೇಳಿದ್ದಾರೆ MLC ಸಿ ಟಿ ರವಿ. ಚಿಕ್ಕಮಗಳೂರು ಪೊಲೀಸರಿಂದ ಸಿ ಟಿ ರವಿಗೆ ನೋಟಿಸನ್ನು ನಂತರ ಕೊಟ್ಟು ಹೋಗಿದ್ದಾರೆ. ವಕೀಲರ ಮೂಲಕ ಕಾಲಾವಕಾಶವನ್ನು ಸಿ ಟಿ ರವಿಯವರು ಕೇಳಿದ್ದಾರೆ. ಚೇತನ್ ಪದ್ಮಶಾಲಿ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಈಗ ಸಂಪರ್ಕದಲ್ಲಿದ್ದಾರೆ. ಚೇತನ್, ನಿನ್ನೆ ಏನಾಯಿತು ನೋಟಿಸ್ ಕೊಡೋದಕ್ಕೆ ಬಂದಾಗ ಸಿ ಟಿ ರವಿಯವರು ಏನಂತ ಮನವಿ ಮಾಡಿಕೊಂಡಿದ್ದಾರೆ, ಯಾವಾಗ ವಿಚಾರಣೆಗೆ ಹಾಜರಾಗ್ತಾರೆ, ಇದೆಷ್ಟು ಗಂಭೀರ ಪ್ರಕರಣ ಇದು ಚೇತನ್? ರಂಜಿತ್, ಈ ಒಂದು ಹೇಳಿಕೆ ನೀಡಿರುವಂತದ್ದು ಕಳೆದ ಗುರುವಾರ ಏನು ಯೂತ್ ಫಾರ್ ನೇಷನ್ ಅನ್ನೋ ಒಂದು ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಲಾಗುತ್ತೆ. ಅದು ಮೋದಿಯ ಫೇವರ್ ಆಗಿ ಮಾಡುವಂತ ಪ್ರತಿಭಟನೆ. ಅಂದ್ರೆ ಏನು CJA ಇವರು ಏನು ಕಾಕ್ರೋಚ್ ಪಾರ್ಟಿ ಮಾಡ್ತಿತ್ತು ಅದರ ವಿರುದ್ಧವಾಗಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಲಾಗುತ್ತೆ. ಆ ಪ್ರತಿಭಟನೆಯಲ್ಲಿ ಸಿ ಟಿ ರವಿ ಅವರು ಭಾಷಣವನ್ನು ಕೂಡ ಮಾಡ್ತಾರೆ. ಅದರಲ್ಲಿ ಮುಲ್ಲಾಗಳ ಬಗ್ಗೆ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಅನ್ನುವಂಥದ್ದು ಗುರುವಾರ ರಾತ್ರಿಯಿಂದಲೂ ಕೂಡ ಒಂದು ಅಪಸ್ವರ ಎತ್ತಿ ಹೇಳುವಂಥದ್ದು. ಅದು ಮುಸ್ಲಿಮರು ಸಾಕಷ್ಟು ವಿರೋಧ ಕೂಡ ವ್ಯಕ್ತಪಡಿಸ್ತಾರೆ. ಶುಕ್ರವಾರ ಮೊದಲು ಏನೋ ಒಂದು ಮುದಾಸಿರ್ ಅಂತ ಏನಿದ್ದಾರೆ ಜಾಮಿಯಾ ಕಮಿಟಿಯ ಅಧ್ಯಕ್ಷ, ಅವರ ನೇತೃತ್ವದಲ್ಲಿ ಒಂದು ದೂರನ್ನ ನಗರ ಠಾಣೆಗೆ ಕೂಡ ಕೊಡ್ತಾರೆ. ಅಂದ್ರೆ ಪ್ರಕರಣವನ್ನು ದಾಖಲಿಸಬೇಕು, ನಂತರ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತ ಆಗ್ರಹವನ್ನು ಕೂಡ ಮಾಡ್ತಾರೆ. ಅವತ್ತೇ ರಾತ್ರಿ ಶುಕ್ರವಾರ ರಾತ್ರಿನೇ ಒಂದು FIR ಕೂಡ ದಾಖಲಾಗುತ್ತೆ ನಗರ ಠಾಣೆಯಲ್ಲಿ. ಅಂದ್ರೆ 353 ಕ್ಲಾಸ್ 2 ಅಡಿಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ. ಅದಾದ ನಂತರ ಶನಿವಾರ ಯಾವುದೇ ರೀತಿ ಡೆವಲಪ್ಮೆಂಟ್ ಕೂಡ ನಡೆಯೋದಿಲ್ಲ. ಅಂದ್ರೆ ಸಿ ಟಿ ರವಿಯವರು ಚಿಕ್ಕಮಗಳೂರಲ್ಲಿ ಇರ್ತಾರೆ. ಯಾವುದೇ ರೀತಿಯ ಒಂದು ರೀತಿಯ ಡೆವಲಪ್ಮೆಂಟ್ಗಳು ಪೊಲೀಸರಿಂದಲೂ ಕೂಡ ನಡೆಯೋದಿಲ್ಲ, ಮುಸ್ಲಿಮರಿಂದಲೂ ಕೂಡ ಯಾವುದೇ ಒಂದು ಏನು ಅವ್ರನ್ನ ಬಂಧನ ಮಾಡಬೇಕು ಅನ್ನೋದು ಆಗ್ರಹ ಕೂಡ ಕೇಳಬರಲ್ಲ. ಆದ್ರೆ ನಿನ್ನೆ ಬೆಳಗ್ಗೆ ಯಾವಾಗ ಅವರು 11:30ಕ್ಕೆ ಒಂದು ತುರ್ತು ಪತ್ರಿಕಾಗೋಷ್ಠಿನ ಕರೀತಾರೆ. ಅದಾದ ನಂತರ ಎಲ್ಲ ಡೆವಲಪ್ಮೆಂಟ್ಗಳು ಕೂಡ ಪ್ರಾರಂಭ ಆಗುತ್ತೆ. ಅಂದ್ರೆ ಹೊರಭಾಗದಿಂದ KSRP ತುಕಡಿಗಳು ಕಟ್ಟಲಾಗುತ್ತೆ. ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶ ಇದೆ ಅಲ್ಲಿ ತುಕಡಿಗಳನ್ನ ನಿಯೋಜನೆ ಮಾಡಿ ನಗರ ಠಾಣೆಯ ಮೊದಲು ಬರುವಂತದ್ದು ನಗರ ಠಾಣೆಯ ಏನು ಒಂದು ಪೊಲೀಸರು ಬರ್ತಾರೆ. ಪೊಲೀಸರು ಬಂದೊಂದು ನೋಟಿಸ್ ಅನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಅವರು ತೆಗೆದುಕೊಳ್ಳಲ್ಲ. ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗುತ್ತೆ ಬಿಜೆಪಿಯಿಂದ. ಇವೆಲ್ಲ ಹೈಡ್ರಾಮಾ ಆಗುತ್ತೆ. ಮೊದಲು ಬಂದಂತ ನೋಟಿಸ್ ಅನ್ನು ನೀಡ್ತಾರೆ, ಅದನ್ನ ವಾಪಸ್ ಕಳಿಸ್ತಾರೆ. ಆ ಸಂದರ್ಭ ಪ್ರತಿಭಟನೆ ಆಗುತ್ತೆ. ಅದಾದ ನಂತರ 2ನೇ ನೋಟಿಸ್ ಅನ್ನ ಅವ್ರ ಮನೆ ಬಾಗಿಲು ಮುಂದೆ ಹಾಕ್ತಾರೆ. ಅಲ್ಲಿ ಒಂದು ಸೂಚನೆಯನ್ನ ಕೊಡ್ತಾರೆ. ಅಂದ್ರೆ ಇವತ್ತು ಬೆಳಿಗ್ಗೆ 11 ಗಂಟೆ ಒಳಗೆ ಠಾಣೆಗೆ ಬರಬೇಕು, ವಿಚಾರಣೆಗೆ ಹಾಜರಾಗಬೇಕು ಅನ್ನೋಂತ ಮಾತನ್ನ ಹೇಳಿರ್ತಾರೆ. ಆದ್ರೆ ಸಿ ಟಿ ರವಿ ಅದಕ್ಕೆ ನಿನ್ನೆ 2 ದಿನ ಕಾಲಾವಕಾಶ ಕೇಳಿದ್ರು. ಅದೇ ಆ ಸಂದರ್ಭದಲ್ಲಿ ಅದಾದ ನಂತರ ಸಿ ಟಿ ರವಿ ಅವರು ದಾವಣಗೆರೆ ಹೋಗ್ತಾರೆ. ಅವರ ವಕೀಲರು ಏನು ಸುಧಾಕರ್ ಇದ್ದಾರೆ ಅವರ ಹೋಗಿ ನಗರ ಠಾಣೆಯಲ್ಲಿ 7 ದಿನ ಕಾಲಾವಕಾಶನ ಕೇಳಿರುತ್ತದೆ. ಆದ್ರೆ 7 ದಿನ ಕಾಲಾವಕಾಶನ ನಾವು ಕೊಡೋದಿಲ್ಲ ಅನ್ನುವಂತ ಮಾತನ್ನ ಈಗ ಪೊಲೀಸರು ಹೇಳಿದ್ದಾರೆ ಅನ್ನುವಂತ ಸದ್ಯಕ್ಕೆ ಇರುವಂತ ಮಾಹಿತಿ. 11 ಗಂಟೆವರೆಗೂ ಕಾಲಾವಕಾಶ ನೀಡಿದ್ದಾರೆ. 11 ಗಂಟೆಯ ನಂತರ ಮತ್ತೊಂದು ನೋಟಿಸ್, ಅಂದ್ರೆ 3ನೇ ನೋಟಿಸ್ ಮನೆ ಬಾಗಿಲಿಗೆ ಅಂಟಿಸ್ತಾರ ಅಥವಾ ಅಲ್ಲಿ ಸಂಬಂಧಪಟ್ಟವರಿಗೆ ಕೊಡ್ತಾರ ಅಂತ ಅದ್ ನೋಡ್ಬೇಕು. ಅದಾದ ನಂತರ ಏನ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋಂಥದ್ದು ನೋಡ್ಬೇಕು. ಅಂದರೆ ಇವರು ಸಿ ಟಿ ರವಿ ಅವರು ಈಗಾಗಲೇ ರಾಯಚೂರಲ್ಲಿ ಇದ್ದಾರೆ, ಅವ್ರನ್ನ ವಶಕ್ಕೆ ಪಡಿತಾರ, ಬಂಧನ ಮಾಡ್ತಾರ, ಅಥವಾ ಈ ಒಂದು ಏನೋ ಒಂದು ಮನವಿ ಮಾಡಿದ್ದಾರೆ ಅದನ್ನ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಏನಾದ್ರು ಕಾಲಾವಕಾಶ ಕೊಡ್ತಾರ ಅನ್ನೋಂಥದ್ದು 11 ಗಂಟೆ ಮೇಲೆ ಗೊತ್ತಾಗಬೇಕಾಗಿದೆ ರಂಜಿತ್. ಓಕೆ ಚೇತನ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.